ರಾಜಧಾನಿ ಪೊಲೀಸರು ಡ್ರಗ್ಸ್ ಜಾಲವೊಂದನ್ನು ಪತ್ತೆ ಹಚ್ಚಿದ್ದಾರೆ. ದೆಹಲಿಯಿಂದ ನಗರಕ್ಕೆ ಸದ್ದಿಲ್ಲದೆ ನಶೆ ತರುತ್ತಿದ್ದ ಕ್ರಿಮಿಗಳು ಹಂತ ಹಂತವಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಆದ್ರೀಗ ನಶೆಕೋರರು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಐನಾತಿಗಳ ನೆಟ್ವರ್ಕ್ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. 8 ಜನ ಪೈಕಿ 6 ಜನ ಡೆಲ್ಲಿಯಿಂದ ಅರೆಸ್ಟ್ ಮಾಡಿದ್ದಾರೆ. ಇಬ್ಬರು ಬೆಂಗಳೂರಲ್ಲಿ 17 kg 400 ಗ್ರಾಮ್. ಇದು ಮಾರ್ಕೆಟ್ ವ್ಯಾಲ್ಯೂ ಅಂದಾಜ್ ಸರಾಸರಿ 35 ಕೋಟಿ. ಗಿಫ್ಟ್ ಬಾಕ್ಸು, ಡ್ರೆಸ್ಸು, ಐರನ್ ಟೇಬಲ್ ಇದೆಲ್ಲ ಆರ್ಡರ್ ಮಾಡಿದ್ರೆ ಬರೋ ವಸ್ತುಗಳೇ. ಆದ್ರೆ ಇಲ್ಲಿರೋ ಐಟಂಗಳ ಒಳಗೆ ಕದ್ದು ಮುಚ್ಚಿ ನಶೆಯನ್ನ ಕ್ರಿಮಿಗಳು ಸಾಗಿಸ್ತಿದ್ರು. $34 ಕೋಟಿ ಮೌಲ್ಯದ 17 kg MDMA ಡ್ರಗ್ ಸೀಸ್. ದೆಹಲಿಯಿಂದ ನಶೆ ಸಾಗಿಸುತ್ತಿದ್ದ ಖತರ್ನಾಕ್ ಗ್ಯಾಂಗ್. ಬೆಂಗಳೂರು ಪೊಲೀಸರು ಎಷ್ಟೇ ಕಸರತ್ತು ಮಾಡಿದ್ರು ನಶೆ ಜಾಲದ ಬೇರುಗಳನ್ನ ಕಿತ್ತೆಸೆಯೋಕೆ ಆಗ್ತಿಲ್ಲ. ಯಾಕಂದ್ರೆ ಹಲವು ಲೇಯರ್ಗಳಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ದ ಡ್ರಗ್ಸ್ ಜಾಲವೊಂದನ್ನ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. 34 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಅಂದಹಾಗೆ ಕಳೆದ ತಿಂಗಳು ಯಶವಂತಪುರ ಪೊಲೀಸರು 5 ಕೇಸ್ಗಳನ್ನ ದಾಖಲಿಸಿ 6 ಜನರನ್ನ ಬಂಧಿಸಿ 9 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದಿದ್ರು. ಈ ವೇಳೆ ಸಿಕ್ಕ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಹೆಬ್ಬಾಳ ಪೊಲೀಸರು ಹೋಂಡೈ ವೆನ್ಯೂ ಕಾರ್ ಮೇಲೆ ದಾಳಿ ಮಾಡಿದ್ರು. ಅಲ್ಲಿ 4 kg 300 ಗ್ರಾಂ MDMA ಡ್ರಗ್ಸ್ ಅನ್ನ ಸೀಸ್ ಮಾಡಿ ಕಾರಿನಲ್ಲಿದ್ದವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಡ್ರಗ್ಸ್ ಪಡೆಯ ಬೇರುಗಳೆಲ್ಲ ಬೆಳಕಿಗೆ ಬಂದಿವೆ. ಈ ಕಿಲಾಡಿಗಳು ದೆಹಲಿಯಿಂದ ರೈಲಿನಲ್ಲಿ ಯಾರಿಗೂ ಡೌಟ್ ಬಾರದಂತೆ ಸೀರೆಗಳು, ಐರನ್ ಟೇಬಲ್ ಮತ್ತು ಚೇರ್ಗಳ ಒಳಗಡೆ MDMA ಕ್ರಿಸ್ಟಲ್ ಅನ್ನ ಸಾಗಿಸ್ತಿದ್ರು. ಗಿಫ್ಟ್ ಪ್ಯಾಕ್ ನ ರೀತಿ ತಂದ ಡ್ರಗ್ಸ್ ಅನ್ನ ಬೆಂಗಳೂರಿನ ಹೆಬ್ಬಾಳಕ್ಕೆ ತಂದು ಅಲ್ಲಿಂದ ಬೇರೆಡೆಗೆ ಸಪ್ಲೈ ಮಾಡ್ತಿದ್ರು. ಆರೋಪಿಗಳು ನೀಡಿದ ಸುಳಿವಿನ ಮೇರೆಗೆ ಹೆಬ್ಬಾಳ ಪೊಲೀಸರು ಸರ್ಜಾಪುರದಲ್ಲಿರುವ ಪೆಡ್ಲರ್ ಮನ್ಸೂರ್ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಅಲ್ಲಿ 10 kg MDMA ಕ್ರಿಸ್ಟಲ್ ಡ್ರಗ್ಸ್ ಸಿಕ್ಕಿದೆ. ಬಳಿಕ ಹೆಣ್ಣೂರಿನಲ್ಲಿರುವ ಅಬ್ದುಲ್ ಸಮಾದ್ ನಿವಾಸದ ಮೇಲೆ ದಾಳಿ ಮಾಡಿದಾಗ 3.5 kg MDMA ಕ್ರಿಸ್ಟಲ್ ಪತ್ತೆಯಾಗಿದೆ. ಹೀಗೆ ಪೊಲೀಸರು 34 ಕೋಟಿ ಮೌಲ್ಯದ 17 kg 500 ಗ್ರಾಂ ತೂಕದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರೆಸೆಂಟ್ ಹೆಬ್ಬಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿ ಅದಕ್ಕೆ ಲಿಂಕ್ ಅಂದ್ರೆ ನಮ್ದು ಎವಿಡೆನ್ಸಸ್ ಆಧಾರದ ಮೇಲೆ ಯಶಸ್ವಿಯಾಗಿ ಅವರು 17 kg 400 ಗ್ರಾಂ ಇದು ಮಾರ್ಕೆಟ್ ವ್ಯಾಲ್ಯೂ ಅಂದಾಜ್ ಸರಾಸರಿ 35 ಕೋಟಿ ವ್ಯಾಲ್ಯೂದು MDMA ಡ್ರಗ್ಸ್ ಸೀಸ್ ಆಗಿದೆ. ಈ ಇಡೀ ಜಾಲ ಹಲವು ಹಂತದಲ್ಲಿತ್ತು. ಉತ್ತರ ಪ್ರದೇಶ, ವಿದೇಶದಿಂದ ನೇರವಾಗಿ ದೆಹಲಿಗೆ ಡ್ರಗ್ಸ್ ತರಿಸ್ತಾರೆ. ಮೊದಲ ಲೇಯರ್ನ ದೆಹಲಿ ಡೀಲರ್ಸ್ ಅಂದ್ರೆ ಸೆನೆಗಲ್ ಮೂಲದ ಡನ್ಫಾ ಗೆರಾಡ್, ತಂಜೇನಿಯಾದ ಮೆಗ್ರಾತ್ ಮತ್ತು ನೈಜೀರಿಯಾ ಮೂಲದ ಒಬೇನಿಯಾಸ್ ರೀಟಾ ಕೆಲಸ ಮಾಡ್ತಿದ್ರು. ಇನ್ನು ದೆಹಲಿಯಿಂದ ಬೆಂಗಳೂರಿಗೆ ರೈಲಿನ ಮೂಲಕ ಡ್ರಗ್ಸ್ ತರುತ್ತಿದ್ದ 2ನೇ ಲೇಯರ್ನ ಟ್ರಾನ್ಸ್ಪೋರ್ಟರ್ಸ್ ಲಿಂಕ್ನಲ್ಲಿ ದೆಹಲಿ ಮೂಲದ ರೀನಾ ಯಾದವ್, ದೇವ್ ಶಿಶು ಬ್ಯಾನರ್ಜಿ ಮತ್ತು ಧೀರಜ್ ವರ್ಕ್ ಮಾಡ್ತಿದ್ರು. ಕೊನೆಯದಾಗಿ ಬೆಂಗಳೂರಿನಲ್ಲಿ ಗ್ರಾಹಕರಿಗೆ ಲೋಕಲ್ ಪೆಡ್ಲರ್ಸ್ ಆದ ಬೆಂಗಳೂರು ಮೂಲದ ಮೊಹಮ್ಮದ್ ಮನ್ಸೂರ್ ಮತ್ತು ಅಬ್ದುಲ್ ಸಮಾದ್ ಡೀಲಿಂಗ್ ನಡೆಸುತ್ತಿದ್ರು. ಸದ್ಯ ಈ 8 ಜನ ಆರೋಪಿಗಳು ಈಗ ಹೆಬ್ಬಾಳ ಪೊಲೀಸರ ಅತಿಥಿಗಳಾಗಿದ್ದು ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.